ಹಲೋ ಗಾಯ್ಸ್, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ನಾವು ಈ ಒಂದು ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರ ಭಾಷಣ ಕನ್ನಡದಲ್ಲಿ ನಾವು ಮಾಡ್ತೇವೆ, ರೈಟ್? ಹಾಗಾದ್ರೆ ಇಂಗ್ಲಿಷ್ ನಲ್ಲಿ ಮಾಡೋದು ಹೇಗೆ ಅಂತ ಹೇಳಿ ಕನ್ನಡದ ಮೂಲಕ ಇಂಗ್ಲಿಷ್ ನಿಮಗೆ ಕಲಿಸ್ತಾ ಹೋಗ್ತೇನೆ, ರೈಟ್? ಇಲ್ಲಿ ಕನ್ನಡದಲ್ಲಿ ನಾವು ಸ್ವಾಮಿ ವಿವೇಕಾನಂದರ ಭಾಷಣ ಅಂತಕ್ಕಂಥ ಇಲ್ಲಿ ಬರೆದಿದ್ದೇವೆ. ಅದನ್ನೇ ಇಂಗ್ಲಿಷ್ ನಲ್ಲಿ ಏನಂತೇವೆ ಅಂದ್ರಿಗಿನ ಸ್ಪೀಚ್ ಆನ್ ಸ್ವಾಮಿ ವಿವೇಕಾನಂದ ಅಂತಕ್ಕಂಥದ್ದು ಕರಿತೇವೆ, ರೈಟ್? ಹಾಗಾದ್ರೆ ಇಲ್ಲಿ ನಾನು ಕನ್ನಡದ ಮೂಲಕ ಇಂಗ್ಲಿಷ್ ನಿಮಗೆ ತಿಳಿಸ್ತಾ ಹೋಗ್ತೇನೆ. ನಿಮಗೆ ಈಸಿ ಆಗುತ್ತೆ, ಇಂಗ್ಲಿಷ್ ನಲ್ಲಿ ಭಾಷಣ ಮಾಡೋಕೆ ತುಂಬಾ ಸುಲಭ ಆಗ್ತದೆ. ಓಕೆ, ಹಾಗೆ ಒಂದು ಭಾಷಣ ನೋಡ್ತಾ ಕೇಳ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಎಲ್ಲರಿಗೂ ಶುಭೋದಯ ಅಂತಕ್ಕಂಥ ಕನ್ನಡದಲ್ಲಿ ತಿಳಿಸ್ತೇವೆ. ಅದನ್ನ ಇಂಗ್ಲಿಷ್ ಏನ್ ಹೆಂಗ್ ಹೇಳೋದು ಅಂತಂದ್ರೆ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಓಕೆನಾ? ಎಲ್ಲರಿಗೂ ಶುಭೋದಯ ಅಂತ ಕನ್ನಡದಲ್ಲಿ ಹೇಳ್ತೇವೆ, ಇಂಗ್ಲಿಷ್ ನಲ್ಲಿ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಅಂತಕ್ಕಂಥ ಹೇಳ್ತೇವೆ. ಅದಾದ ನಂತರ ಎರಡನೇ ಪಾಯಿಂಟ್ ಕನ್ನಡದಲ್ಲಿ ನೋಡಿ, ನನ್ನ ಹೆಸರು ರಾಜು, ನನ್ನ ಹೆಸರು ರಾಜು. ಅದೇ ಇಂಗ್ಲಿಷ್ ಅಲ್ಲಿ ಹೆಂಗ್ ಹೇಳ್ತೇವೆ ಅಂದ್ರೆ ಮೈ ನೇಮ್ ಇಸ್ ರಾಜು ಅಂತಕ್ಕಂಥದ್ದು. ಮೈ ನೇಮ್ ಈಸ್ ರಾಜು. ಓಕೆ, ಅದ ನಂತರ ಅದೇ ಇಲ್ಲಿ ಕನ್ನಡದಲ್ಲಿ ನೋಡಿ ಮೂರನೇ ಪಾಯಿಂಟ್, ಇಂದು, ಇಂದು ನಾನು, ಇಂದು ನಾನು ಸ್ವಾಮಿ ವಿವೇಕಾನಂದರ, ವಿವೇಕಾನಂದರ ಕುರಿತು, ಕುರಿತು ಮಾತನಾಡಲು ಬಯಸುವೆ ಅಥವಾ ಬಯಸುತ್ತೇನೆ ಅಂತಾನು ಹೇಳ್ಬೋದು. ಓಕೆನಾ? ರೈಟ್. ಅಂತ ಅದೇ ಇಂಗ್ಲಿಷ್ ಅಲ್ಲಿ ಹೆಂಗ್ ಹೇಳ್ತೀವಿ ವಾಕ್ಯನ ಅಂದ್ರಿನ ಇಂದು ಅಂದ್ರೆ ಟುಡೇ, ನಾನು ಐ ಆಮ್, ಟುಡೇ ಐ ಆಮ್ ಗೋಯಿಂಗ್ ಟು ಸ್ಪೀಕ್, ಗೋಯಿಂಗ್ ಟು ಸ್ಪೀಕ್ few words, few words about Swami Vivekananda. Okay, ಮತ್ತೊಮ್ಮೆ ನೋಡಿ, once again, today I am going to speak a few words about Swami Vivekananda. Okay, ಅದ ನಂತರ ನೋಡಿ ಇಲ್ಲಿ ನಾಲ್ಕನೇ ಪಾಯಿಂಟ್ ನೋಡಿ, ವಿವೇಕಾನಂದರು ಒಬ್ಬ ಶ್ರೇಷ್ಠ ಭಾರತೀಯ, ವಿವೇಕಾನಂದರು ಒಬ್ಬ ಶ್ರೇಷ್ಠ ಭಾರತೀಯ ಹಿಂದೂ ಸನ್ಯಾಸಿ, ಹಿಂದೂ ಸನ್ಯಾಸಿ ಮತ್ತು ಮತ್ತು ತತ್ವಜ್ಞಾನಿ. ಮತ್ತೊಮ್ಮೆ ನೋಡಿ, ವಿವೇಕಾನಂದರು ಒಬ್ಬ ಶ್ರೇಷ್ಠ ಭಾರತೀಯ ಹಿಂದೂ ಸನ್ಯಾಸಿ ಮತ್ತು ತತ್ವಜ್ಞಾನಿ. ಅದನ್ನ ಇಂಗ್ಲಿಷ್ ನಲ್ಲಿ ಹೇಳೋಕಲಿಕ್ಕೆ ಹೆಂಗ್ ಹೇಳ್ತೀವಿ ಅಂದ್ರೆ ವಿವೇಕಾನಂದ ವಾಸ್ ಎ ಗ್ರೇಟ್, ವಿವೇಕಾನಂದ ವಾಸ್ ಎ ಗ್ರೇಟ್ ಇಂಡಿಯನ್, ಭಾರತೀಯ ಅಂತ ಹೇಳಕ್ಕೆ ಇಂಡಿಯನ್, ಹಿಂದೂ ಅಂತ ಹೇಳಕ್ಕೆ ಹಿಂದೂನೇ, ಹಿಂದೂ ಮಾಂಕ್, ಸನ್ಯಾಸಿ ಅನ್ಲಿಕ್ಕೆ ನಾವು ಮಾಂಕ್ ಅಂತ ಕರಿತೇವೆ, ಅಂಡ್ ತತ್ವಜ್ಞಾನ ಅನ್ಲಿಕ್ಕೆ ಫಿಲಾಸಫರ್ ಅಂತ ಕರಿತೇವೆ. ಓಕೆ, ಒನ್ಸ್ ಅಗೈನ್, ವಿವೇಕಾನಂದ ವಾಸ್ ಎ ಗ್ರೇಟ್ ಇಂಡಿಯನ್ ಹಿಂದೂ ಮಾಂಕ್ ಅಂಡ್ ಫಿಲಾಸಫರ್. ಓಕೆ, ಆ ನಂತರ ಫಿಫ್ತ್ ಪಾಯಿಂಟ್, ಐದನೇ ಪಾಯಿಂಟ್ ನೋಡಿ ಕನ್ನಡದಲ್ಲಿ, ಅವರು ಜನವರಿ 12, 1863 ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು, ಕೋಲ್ಕತ್ತಾದಲ್ಲಿ ಜನಿಸಿದರು. ಓಕೆ, ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಹೇಳಿದಂಗೆ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ನೋಡಿ, ಫಿಫ್ತ್ ಪಾಯಿಂಟ್, ಅವರು ಅನ್ಲಿಕ್ಕೆ ಇಲ್ಲಿ ಹಿ ಅಂತಕ್ಕಂಥದ್ದು ಬಳಕೆ ಮಾಡ್ತೇವೆ. ಹಿ ವಾಸ್ ಬಾರ್ನ್ ಆನ್ 12th January 1863 ಇನ್ ಕಲ್ಕತ್ತಾ. ಓಕೆನಾ? ಕಲ್ಕತ್ತಾ, ರೈಟ್. ಆರನೇ ಪಾಯಿಂಟ್ ಕನ್ನಡದಲ್ಲಿ ನೋಡಿ, ಅವರ ಪೂರ್ಣ ಹೆಸರು, ಅವರ ಪೂರ್ಣ ಹೆಸರು, ಪೂರ್ಣ ಹೆಸರು ನರೇಂದ್ರನಾಥ ದತ್ತ, ನರೇಂದ್ರನಾಥ ದತ್ತ. ಓಕೆ, ಅದ ನಂತರ ಇದನ್ನ ಇಂಗ್ಲಿಷ್ ಹೆಂಗ್ ಹೇಳೋದು ಅಂದ್ರಿಗಿನ ಹಿಸ್, ಅವರ ಅಂತ ಹೇಳಲಿಕ್ಕೆ ಹಿಸ್ ಅಂತ HIS, ಹಿಸ್ ಅಂತ ಬಳಸ್ತೇವೆ. ಹಿಸ್ ಫುಲ್ ನೇಮ್ ವಾಸ್ ನರೇಂದ್ರನಾಥ್ ದತ್ತ, ನರೇಂದ್ರನಾಥ್ ದತ್ತ. ಓಕೆನಾ? ಹಿಸ್ ಫುಲ್ ನೇಮ್ ವಾಸ್ ನರೇಂದ್ರನಾಥ್ ದತ್ತ. ಓಕೆ, ರೈಟ್. ಆ ನಂತರ ಏಳನೇ ಪಾಯಿಂಟ್ ಕನ್ನಡದಲ್ಲಿ ನೋಡಿ, ವಿವೇಕಾನಂದರು 1893ರಲ್ಲಿ ಚಿಕಾಗೋದಲ್ಲಿ ಪ್ರಸಿದ್ಧ ಭಾಷಣ ಮಾಡಿದರು, ಪ್ರಸಿದ್ಧ ಭಾಷಣ ಮಾಡಿದರು, ಚಿಕಾಗೋದಲ್ಲಿ ಪ್ರಸಿದ್ಧ ಭಾಷಣ ಮಾಡಿದರು, ಇದನ್ನ ಇಂಗ್ಲಿಷ್ ನಲ್ಲಿ ಹೇಳಿದ್ದಾರೆ
ವಿವೇಕಾನಂದ gave a famous speech in Chicago in 1893. Once again, Vivekananda gave a famous speech in Chicago in 1893. Okay. ಇಲ್ಲಿ ನೋಡಿ 8ನೇ ಪಾಯಿಂಟ್ ನೋಡಿ. ಅವರು 1897ರಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು. ಓಕೆ, ಇದನ್ನ ಇಂಗ್ಲಿಷ್ ನಲ್ಲಿ ಹೇಳಿದ್ದಾರೆ. 8 ಪಾಯಿಂಟ್. He founded the Ramakrishna Mission. In 1897. Okay, right. 9th point. 9ನೇ ಪಾಯಿಂಟ್ ನೋಡಿ ಕನ್ನಡದಲ್ಲಿ. ವಿವೇಕಾನಂದರು ಜುಲೈ 4 1902ರಂದು ನಿಧನರಾದರು. ಆದರೆ ಅವರ ಜೀವನ ಎಲ್ಲರಿಗೂ ಆದರ್ಶಮಯ. ಓಕೆ, ಇದನ್ನ ಇಂಗ್ಲಿಷ್ ನಲ್ಲಿ ಹೇಳಿದ್ದಾರೆ. He passed away on July 4th, 1902. But his life is an ideal for everyone. Once again, he passed away on July 4, 1902. But his life is an ideal for everyone. Okay, right. ಇಲ್ಲ 10ನೇ ಪಾಯಿಂಟ್ ಕನ್ನಡದಲ್ಲಿ ನೋಡಿ. ಅವರ ಜನ್ಮದಿನವನ್ನು ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ ಎಂದು ತಿಳಿಸಿ ನನ್ನ ಭಾಷಣ ಮುಗಿಸುತ್ತೇನೆ. ಧನ್ಯವಾದಗಳು ಅಂತೇಳಿ ಕನ್ನಡದಲ್ಲಿ ಈ ರೀತಿಯಾಗಿ ಮುಗಿಸ್ರಿ ಮಕ್ಕಳೇ, ಚೆನ್ನಾಗಿರುತ್ತೆ. ಓಕೆ, ಅವರ ಜನ್ಮದಿನವನ್ನು ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ ಎಂದು ತಿಳಿಸಿ ನನ್ನ ಭಾಷಣ ಮುಗಿಸುತ್ತೇನೆ. ಧನ್ಯವಾದಗಳು ಅಂತ ತಿಳಿಸ್ರಿ. ಅದ ನಂತರ ಅದೇ ಇಂಗ್ಲಿಷ್ ನಲ್ಲಿ ಹೇಳಿದ್ದಾರೆ. His birthday is celebrated as National Youth Day in India. National Youth Day in India. Thank you. Okay, once again, his birthday is celebrated as National Youth Day in India. Okay, if you like the video, like, share and subscribe for more videos. Thank you for watching. Meet you in another video. Bye bye.